ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಎಲ್ಲಾರ್ದು ಹೇಳೋದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾದ ಈಗ ಅವಾಗಿದ್ದ ದರ್ಶನ್ ಏನು ಇಲ್ಲ. ಕೆಲವು ಸಿನಿಮಾಗಳ ಕೆಲಸ ಮಾಡ್ಬೇಕಾದ್ರೆ ಪ್ರೊಡ್ಯೂಸರ್ ಬಂದು ನೋಡಪ್ಪ ನಿನ್ ಕಾಸ್ತವ ಬಾ ಇಷ್ಟು ದಿನ ಡೇಟ್ಸು ಇದು ಡೈರೆಕ್ಟರ್ ಬರ್ತಾರೆ, ಸರ್ ಇದು ಕತೆ ಸರ್ ಇದು ಸರ್ ಓಕೆ ಸರ್. ಸೊ ಈ ತರ ನಾನು ಹೋಗ್ತೀನಪ್ಪ ಅಂತ ಆಕ್ಚುಲಿ ಒಂದು ಸ್ಕೂಲ್ ಹುಡುಗನ ತರ ಹೋಗ್ತೀನಿ, ನಿಂತ್ಕೊಳ್ತೀನಿ, ಬ್ಯಾಗ್ ಇಟ್ಬಿಟ್ಟು ಬಾ ಆಕ್ಷನ್ ಅಂತ ಆಕ್ಟ್ ಮಾಡ್ತೀನಿ, ಅಲ್ಲಿ ಹೋಗಿ ಸೈಡಲ್ಲಿ ಕೂರ್ತೀನಿ. ಆದ್ರೆ ಶೈಲಜಾ ಮ್ಯಾಮ್ನ ನಾನು ತುಂಬಾನೇ ಹೇಳ್ಬೇಕು, ಹ್ಯಾಟ್ಸ್ ಆಫ್ ಅವ್ರಿಗೆ. ಪ್ರತಿ ಒಂದೂ ಕೂಡ ಯಾವುದೇ ಒಂದು ಇದು ಮಾಡ್ಬೇಕಾದ್ರೂ ಸರಿ ಮಾಡ್ತಾ ಇದ್ರು. ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲಮ್ಮ ನೀವು ಅಂದ್ಕೊಳ್ಳಿ, ಇಲ್ಲ ನಂಗೆ ಆಕ್ಚುಲಿ ಒಂದೊಂದ್ಸಲ ನಾನು ಇದು ಅಂತಂದಾಗ ಹೇಳ್ತಿದ್ದೆ, ಅಮ್ಮ ಒಂದು ಡಬ್ಬ ಐಡಿಯಾ ಕೊಡ್ತೀನಿ, ಬೇಜಾರು ಮಾಡ್ಕೋಬೇಡಿ, ಹಿಂಗಲ್ದೇ ಹಿಂಗೆ ಮಾಡ್ಕೋಬೋದು, ಚೆನ್ನಾಗಿರುತ್ತೆ, ನೋಡಿ ಕೂತ್ಬಿಟ್ಟು ಡಿಸ್ಕಸ್ ಮಾಡಿ. ಹರಿ ಆಗ್ಲಿ ಶೈಲಜಾ ಮ್ಯಾಮ್ ಆಗ್ಲಿ ಪ್ರತಿ ಒಂದು ವಿಷಯನೂ ನನಗೆ ಮುಟ್ಸಿ ಆಮೇಲೆ ಹೇಳ್ತಾ ಇದ್ದೆ, ಹಿಂಗೆ ಮಾಡ್ತಾ ಇದೀವಿ ಸರ್ ಅಂತ ಹೇಳಿ. ಈಗ ಇಲ್ಲಿವರೆಗೂ 51 ಸಿನಿಮಾ, ಇನ್ನೇನು 50 ಕುರುಕ್ಷೇತ್ರ ಬರುತ್ತೆ, 51ನೇ ಸಿನಿಮಾ. ಫಸ್ಟ್ ಟೈಮ್ ಏನಕ್ಕೆ ಅದು ರೀಚ್ ಆಗಿದ್ದಕ್ಕೂ ಒಂದು ಕಾರಣ ಹೇಳ್ತೀನಿ. ಶೈಲಾ ಮ್ಯಾಮ್ ಆಕ್ಚುಲಿ ಈ ಇಷ್ಟು 50 ಸಿನಿಮಾ ಮೇಲೆ ಎಷ್ಟು ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಈಗ ಸಂಘಗಳಿದೆ, ಮೀಡಿಯಾದಲ್ಲಿದೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲರನ್ನ ಒಂದು ಸಲ ಕರೆಸಿ ಅವ್ರಿಗೊಂದ್ಸಲ ಊಟ ಹಾಕಿ ಏನ್ ಬೇಕು, ಏನ್ ಮಾಡ್ಬೋದು, ನಾವು ಜನಗಳಿಗೆ ರೀಚ್ ಮಾಡಕ್ ಪಬ್ಲಿಸಿಟಿ ಬೇಕು, ಬಟ್ ಹೆಂಗೋ ಸುಮ್ಮನೆ ಪಬ್ಲಿಸಿಟಿ ಮಾಡೋದು ಬೇಡ, ಯಾವ ತರ ಮಾಡಿದ್ರೆ ಚಂದ. ಅದಕ್ಕೆ ಕೌಂಟ್ ಡೌನ್ ಇಟ್ಕೊಂಡ್ವಿ. ಈಗ ಸಾಂಗ್ ಬಿಡ್ತಾ ಇದೀವಿ, ಕೌಂಟ್ ಡೌನ್ ಇಲ್ಲಿಂದ ಏಕ್ದಡಮ್. ನಾನು ಇವತ್ತು ನಾಳೆ ಬೆಳಗ್ಗೆ ನಾನು ಯಾವ್ದಾದ್ರು ಒಂದು ಪ್ಲೇ ಬಿಟ್ಟರು ಕೂಡ ಎಷ್ಟೋ ಹೋಗೋದೇ ಇಲ್ಲ. ಈಗ ಅದಾಗ ಅಲ್ಲಿಗೆ ಒಂದು ಮಿಲಿಯನ್ಸ್ ಲೆವೆಲ್ ರೀಚ್ ಆಗಿದೆ ಅಂದಾಗ ಜನಕ್ಕೆ ಆ ಟೈಮಿಂಗು ಆ ಒಂದು ಇದನ್ನ ನಾವು ಕಾದರಿಸ್ಬೇಕು. ಆಕ್ಚುಲಿ ಈಗ ನಾವು ಬರ್ತಾ ಇದೀವಿ ಅಂದಾಗ ಪ್ರಿಪೇರ್ ಆಗ್ತಾರೆ. ಸೊ ಆಡಿಯನ್ಸ್ಗಳನ್ನ ಪ್ರಿಪೇರ್ ಮಾಡ್ಬೇಕು. ಆ ಕೆಲಸದಲ್ಲಿ ಮಾತ್ರ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಶೈಲಜಾ ನಮ್ಗೆ. ಸೊ ಇದೆಲ್ಲ ಅವರೇ ಮಾಡಿದ್ದು. ಒಂದು ಅದ್ಭುತವಾದಂತಹ ಕತೆ, ಆಮೇಲೆ ಏನೋ ಎಕ್ಸ್ಟ್ರಾರ್ಡನರಿ ಮಾಡಿದೀವಿ ಅಂತ ನಾನು ಹೇಳ್ತಾ ಇಲ್ಲ. ಇವತ್ತಿನ ಸಿಚುವೇಶನ್ ಏನ್ ನಡೀತಾ ಇದೆ, ಏನೇನ್ ಆಗ್ತಾ ಇದೆ, ಸೊ ಆ ಎಲಿಮೆಂಟ್ಸ್ ನ ಇಟ್ಕೊಂಡು ಅದನ್ನ ಒಂದು ಸಿನಿಮಾ ರೂಪದಲ್ಲಿ ಒಬ್ಬ ನಾಯಕ ಹೆಂಗ್ ಹೇಳ್ಬೋದು, ಅದನ್ನ ಹೆಂಗ್ ಕನ್ವಿನ್ಸ್ ಮಾಡ್ಬೋದು, ಸೊ ಆ ಭಾಗಗಳನ್ನ ಇಟ್ಕೊಂಡು ನಾವು ಆಕ್ಚುಲಿ ಕೆಲಸ ಮಾಡಿದ್ವಿ. ಇದನ್ನ ಯಜಮಾನ ಅಂತ ಹೇಳಿ ಇಷ್ಟಪಡ್ತೀನಿ. ಆಮೇಲೆ ಶಶಿಧರ್ ಅವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್. ಇದಾಗೋದೆ ಅವ್ರು ಹಾಕಿರೋ ಸೆಟ್ಗಳು ಮಾತ್ರ ನಾನು ಇಷ್ಟು ಕೆಲಸ ಮಾಡಿದೀನಿ, ಬಟ್ ಆ ತರ ಸೆಟ್ಗಳನ್ನ ನೋಡಿಲ್ಲ. ಆ ಪರ್ಫೆಕ್ಷನ್ ಅಂತೂ ನಾನು ಯಾವ್ದಕ್ಕೂ ನೋಡ್ಲಿಲ್ಲ. ಬರೀ ಒಂದು ಫೈಟ್ ಒಂದು ಸೆಟ್ ಹಾಕೊಟ್ರು ನನಗೆ, ಸರ್ ಇದು ಎಲ್ಲಿಂದ ಎತ್ಕೊಂಡ್ಬಂದ್ರಿ, ಹೆಂಗ್ ಮಾಡಿದ್ರಿ ಇದನ್ನ ಅಂದಾಗ ಯಾವ್ದೋ ಒಂದು ಉಡುಪಿ ಯಾವ್ದೋ ಒಂದು ಕಡೆ ಇದೆ ಹೇಳಿದ್ರು, ದರ್ಶನ್ ಅಲ್ಲಿ ಇದೇ ಇತ್ತರದು. ಇದನ್ನ ನೋಡಿದಾಗ ಇಲ್ಲ ಸರ್ ಇದು ಆ ಕಡೆ ಎಲ್ಲ ತಮಿಳ್ನಾಡು ಕಡೆ ಸಿಗುತ್ತೆ ಅದು. ಇಲ್ಲ ಉಡುಪಿಲೂ ಕೂಡ ನಮ್ಮಲ್ಲಿದೆ. ಯಾವಾಗೋ ಈ ಹಳೆ ಕಾಲದಲ್ಲಿ ರಾಜರು ಆಕ್ಚುಲಿ ವಜ್ರರಾಜದವ್ರು ಯಾರು ಹೊರಗಡೆ ಬಂದಾಗ ಗೊಂಬೆಗಳು ನಿಲ್ಸೋರಂತೆ ಎದುರ್ಸಕ್ಕೆ, ಅಂದ್ರೆ ಕಾವಲ್ಗಿದೆ. ಸೊ ಆ ತರದ ಒಂದು ಒಳ್ಳೆ ಅದ್ಭುತವಾದ ಸೆಟ್. ಸೊ ಹ್ಯಾಟ್ಸ್ ಆಫ್ ಅವ್ರಿಗೆ, ನಿಜವಾಗ್ಲೂ ಅದ್ಭುತವಾದಂತ ಕೆಲಸ ಮಾಡಿದ್ರು ಅವ್ರು. ಬಟ್ ಒಂದು ಪರ್ಸನಲ್ ಕ್ವಶನ್ ನನಗೆ, ಅಂದ್ರೆ ಯೂಶಲಿ ಒಂದು ಫ್ಯಾನ್ಸ್ ಅಂತ ಒಂದು ಸೆಟ್ಟಿಗೆ ಬಂದಾಗ 50-100 ಬರಲ್ಲ. ನಿಮ್ ಸೆಟ್ಲ್ ನೋಡಿದೀನಿ 500 ಜನ 600 ಜನ ಕಾಯ್ತಿರ್ತಾರೆ, ನಿಮ್ಮನ್ನು ಸಿಗೋರ್ಗೂ ಕಾಯ್ತಿರ್ತಾರೆ. ಅಷ್ಟು ಸುಸ್ತಾದ್ರೂ ಅಷ್ಟೆಲ್ಲ ಎಂಟೈರ್ ಡೇ ವರ್ಕ್ ಮಾಡಿದ್ರು ಪ್ರತಿಯೊಬ್ಬರಿಗೂ ಒಂದು ಫೋಟೋ ಕೊಟ್ಟು ಒಂದು ಸ್ಮೈಲ್ ಕೊಟ್ಟು ಕಳಿಸ್ಕೊಡ್ತಿರಲ್ಲ, ಅಷ್ಟು ಪೇಷನ್ಸ್ ಹೆಂಗೆ? ಅವರಿಂದ ನಾನಿದ್ದೀನಿ, ನನ್ನಿಂದ ಅವರಿಲ್ಲ. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಅಂಡ್ ಯಜಮಾನ ಸಿನಿಮಾದ ಒಂದು ಟೈಟಲ್ ಟ್ರ್ಯಾಕ್ ಇದೆ, ಅದರಲ್ಲಿ ನಿಜವಾದ ಯಜಮಾನನು ಕಾಣಿಸ್ತಾನೆ ಅಂಡ್ ಸಿನಿಮಾದ ಯಜಮಾನನು ಕಾಣಿಸ್ತಾನೆ. ಟೈಟಲ್ ಟ್ರ್ಯಾಕ್ ನ ಒಂದ್ಸತಿ ಕೇಳಿಸ್ಕೊಳ್ಳೋಣ ಸರ್. ಟೈಟಲ್ ಟ್ರ್ಯಾಕ್ ಪ್ಲೀಸ್. ದಯವಿಟ್ಟು ಮತ್ತೊಮ್ಮೆ